ಬುರ್ಡೆ ರಹಸ್ಯದ ಹಿಂದೆ ಬಿದ್ದಿರುವಂತದ್ದು ಎಸ್ಐಟಿ ನೀಲ ನಕ್ಷೆ ಸಿದ್ಧಪಡಿಸಿದ್ದಂತ ಬುರ್ಡೆ ಗ್ಯಾಂಗ್. ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬುರ್ಡೆ ಗ್ಯಾಂಗ್ ಯಾವ್ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿತ್ತು ಅನ್ನುವಂಥದ್ದನ್ನ ಆಲ್ರೆಡಿ ಸಿಕ್ಕಿರುವಂತ ಎಲ್ಲಾ ಮಾಹಿತಿಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾ ಇರುವಂತದ್ದು. ಬುರ್ಡೆ ರಹಸ್ಯ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರು. ನೇತ್ರಾವತಿ ತೀರ ಬಂಗ್ಲೆ ಗುಡ್ಡೆ ಕಾಡು ಸುತ್ತಿ ಬ್ಲೂ ಪ್ರಿಂಟ್ ಅನ್ನ ಮಾಡಲಾಗಿತ್ತು. ಇನ್ನಷ್ಟೇ ಜಯಂತ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ಚೆನ್ನಯ್ಯ ಇದಾನಲ್ಲ ಮಾಸ್ಕ್ ಮ್ಯಾನು, ಆತ SITಗೆ ತೋರಿಸ್ಲಿಕ್ಕೂ ಮುಂಚೆನೆ ಗಿರೀಶ್ ಮಟ್ಟಣ್ಣವರಿಗೆ ಆ ಪ್ಲೇಸಸ್ ಗಳನ್ನ ತೋರಿಸಿದ್ದ ಅಂತ ಹೇಳಿದ್ರು. 30 ಜಾಗಗಳನ್ನ ಗುರುತು ಮಾಡಿದ್ದಂತ ಬುರ್ಡೆ ಗ್ಯಾಂಗ್ ಚೆನ್ನಯ್ಯ ಶವಗಳನ್ನ ಹೂಳದೇ ಇದ್ದಂತ ಜಾಗಗಳನ್ನ ಕೂಡ ಸೇರ್ಪಡೆ ಮಾಡಲಾಗಿತ್ತು. ಆತ ಹೂತಿದ್ದಾದ್ರೂ ಯಾವುದು ಎಲ್ಲಿ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಕನ್ಯಾಡಿ ಬೋಳಿಯಾರಲ್ಲಿ ಚೆನ್ನಯ್ಯ ಶವ ಹೂತಿಲ್ವಂತೆ. ಈ ಜಾಗಗಳನ್ನ ಕೂಡ ಬ್ಲೂ ಪ್ರಿಂಟ್ ನಲ್ಲಿ ಸೇರಿಸಿದ್ದಂತ ಬುರ್ಡೆ ಟೀಮ್ ಪ್ರತಿದಿನ ಉತ್ಖನನದ ಬಳಿಕ ತಿಮರೋಡಿ ಮನೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು. ಯಾಕೆಂದ್ರೆ ಆತ ಇದ್ದಿದ್ದೇ ಅಲ್ಲೇ ಅಲ್ವಾ, ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಇದ್ದಿದ್ದೆಲ್ಲಿ? ತಿಮರೋಡಿ ನಿವಾಸದಲ್ಲಿ 44 ದಿನಗಳ ಕಾಲ ಇದ್ದಿದ್ದು ಆ ಮನೆಯಲ್ಲಿ. ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ ನಿಮ್ಗೆ. ಅವ್ರ ಮನೆ ಮೇಲೂ ಕೂಡ ಈಗ ಆಲ್ರೆಡಿ SIT ಆಫೀಸರ್ಸ್ ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆ ಆಗಿತ್ತು. ಶವಗಳನ್ನ ಹೂತಿದ್ದಂತ ಜಾಗಗಳ ಬಗ್ಗೆ ನಿಖರತೆ ಹೊಂದಿದ್ದಂತ ಚಿನ್ನಯ್ಯ ಕನಿಷ್ಠ 5 ರಿಂದ 6 ಜಾಗಗಳಲ್ಲಿ ಅಸ್ಥಿ ಪಂಜರ ಸಿಗುವಂತ ಲೆಕ್ಕಾಚಾರ ಇತ್ತು. ಚೆನ್ನಯ್ಯ ಲೆಕ್ಕಾಚಾರ ಉಲ್ಟಾ ಬುರ್ಡೆ ಗ್ಯಾಂಗ್ ತಲ್ಲಣಿಸಿ ಹೋಗಿದೆ, ತಂಡ ಹೊಡೆದಿದೆ. ಯಾಕಂದ್ರೆ ಆತ ಹೇಳಿದ್ದನ್ನ ನಂಬಿದ್ರು ಅವ್ರು ಫುಲ್ಲು, ಅಥವಾ ಇವರೇ ಕತೆ ಹುಡ್ಸಿದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಆತ ಹೇಳಿದ್ದ ಅಂತ ಹೇಳಲಾಗ್ತಾ ಇರುವಂಥದ್ದು. 30 ಜಾಗಗಳನ್ನ ಅವರೊಂದು ಪ್ಲಾನ್ ಮಾಡ್ಕೊಂಡಿದ್ರು, ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ರು. ಈ ಎಲ್ಲ ಜಾಗ ತೋರಿಸ್ಬೇಕು SIT ಕೇಳಿದಂತ ಸಂದರ್ಭದಲ್ಲಿ ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಆಗಿತ್ತು. ಪ್ಲಾನ್ ಪ್ರಕಾರನೇ ಎಲ್ಲವೂ ಕೂಡ ನಡೀತು. ಆದರೆ ತೋಡಿದ್ದೆಷ್ಟು ಗುಂಡಿಯನ್ನ 17 ಸ್ಪಾಟ್ಗಳನ್ನ ತೋಡ್ಲಾಯ್ತು. ಆದ್ರೆ ಅಲ್ಲಿ ಯಾವುದ್ರಲ್ಲೂ ಏನೂ ಸಿಗ್ಲಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರ್ಮಸ್ಥಳದಿಂದ. ಕಿಶನ್, SIT ತನಿಖೆ ತುಂಬಾ ಡೆಪ್ತ್ ಆಗಿ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಚೆನ್ನಯ್ಯನನ್ನ ಸಾಕಷ್ಟು ವಿಚಾರಣೆ ಮಾಡ್ತಾ ಹೇಗೆಲ್ಲ ಪ್ಲಾನ್ ಅನ್ನ ರೂಪಿಸಲಾಗಿತ್ತು, ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಆ ಪೃಥ್ವಿ, ಧರ್ಮಸ್ಥಳದ ಬುರುಡೆ ಕಥೆಯ ಇಂಟ್ರೆಸ್ಟಿಂಗ್ ಕಹಾನಿ ಈಗ ಹೊರಗೆ ಬೀಳ್ತಾ ಇರುವಂಥದ್ದು. ಈ ಪ್ರಕರಣದ ಆರಂಭದ ದಿನಕ್ಕೆ ಈಗ SIT ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ಬುರುಡೆಯ ಕತೆ ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿ ಚಿನ್ನಯ್ಯನನ್ನ ತೀವ್ರವಾಗಿ ಇಂಟ್ರೋಗೇಷನ್ ಮಾಡಿದ ಸಂದರ್ಭದಲ್ಲಿ ಆತ ಬೆಂಗಳೂರಿಂದ ದೆಹಲಿ ಮತ್ತೆ ತಿಮರೋಡಿಯವರ ಮನೆಗೆ ಬಂದು ಕತೆ ಈಗ ತಲುಪಿರುವಂಥದ್ದು. ಹಾಗಾಗಿ ಚಿನ್ನಯ್ಯನ ಇಂಟ್ರೋಗೇಷನ್ ಈಗ ಹಂತವಾಗಿ SIT ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬುರುಡೆ ತಂದದ್ದು ಯಾರು, ಎಲ್ಲಿಂದ ತಂದ್ರು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಈಗ SIT ಮಾಡ್ತಾ ಇದೆ. ಆದ್ರೆ ಬಂದಂತ ಮಾಹಿತಿ ಪ್ರಕಾರವಾಗಿ ಅದಕ್ಕೆ ಉತ್ತರ ಈಗಾಗಲೇ SIT ಬಳಿ ಸಿಕ್ಕಿದೆ. ಆದ್ರೆ ಆ ಬುರುಡೆಯನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದು, ಅಲ್ಲಿಂದ ದೆಹಲಿಗೆ ಹೋಗಿದ್ದು, ದೆಹಲಿಯಿಂದ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿದ್ದು, ಎಲ್ಲ ವಿಚಾರಗಳ ಬಗ್ಗೆ SIT ಸೂಕ್ಷ್ಮವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಇದರ ನಡುವೆ ಈ ಬುರುಡೆ ಕಥೆಯನ್ನ ಹೆಣೆಯೋಕೆ ಸುಮಾರು ಅಷ್ಟು ತಿಂಗಳ ಕಾಲ ಇದಕ್ಕೆ ಪ್ರಿಪರೇಷನ್ ಅನ್ನ ಮಾಡಲಾಗಿತ್ತು. ಒಂದು ಗ್ರಾಫ್ ಅನ್ನ ಇಲ್ಲಿ ತಯಾರು ಮಾಡಲಾಗಿತ್ತು, ಬಹಳ ಪ್ರೂಫ್ಲಿಂಟ್ ಆಗಿ ಇದನ್ನ ತಯಾರು ಮಾಡಲಾಗಿತ್ತು. ಜೊತೆಗೆ ನಿರ್ದಿಷ್ಟವಾಗಿ ಯಾರು ಎಲ್ಲಿ ಹೇಗೆ ಹೇಳಬೇಕು ಮತ್ತು ಚಿನ್ನಯ್ಯನ ಪಾತ್ರ ಇದರಲ್ಲಿ ಏನಿದೆ, ಪ್ರತಿದಿನ SIT ತನಿಖೆ ಆಗುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಯಾವ ರೀತಿಯಾಗಿ SITಗೆ ಉತ್ತರವನ್ನು ಕೊಡಬೇಕು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಬಹಳ ನಿಖರವಾಗಿ ಅಲ್ಲಿ ಒಂದು ರೂಪುರೇಷೆಯನ್ನ ಮಾಡಲಾಗಿತ್ತು. ಆ ಎಲ್ಲ ರೂಪುರೇಷೆಗಳನ್ನ ಮಾಡಿದಂತವರು ಗಿರೀಶ್ ಮಟ್ಟಣ್ಣವರ್, ಜಯಂತಿ, ಮಹೇಶ್ ಶೆಟ್ಟಿ ತಿಮರೋಡಿ, ಜೊತೆಗೆ ಇನ್ನಿತರು ಕೂಡ ಅದ್ರ ಜೊತೆ ಇದ್ರು ಅನ್ನೋದು ಸದ್ಯ ಮಾಹಿತಿ ಬರ್ತಾ ಇರುವಂತದ್ದು. ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ ಈ ಪ್ರಕರಣದಕ್ಕೆ ಈ ಇಡೀ ತಂಡ ಇಳಿಯಿತು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಹಾಗಾಗಿ ಇನ್ನು 3 ದಿನಗಳ ಕಾಲ ಚಿನ್ನಯ್ಯನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಮಯ ಬಂದಿದೆ. ಮುಂದಿನ ಬುಧವಾರ ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಚಿನ್ನಯ್ಯನ 12 ದಿನಗಳ ಕಸ್ಟಡಿ ಕಾಲ ಅಂತ್ಯ ಆಗುತ್ತೆ. ಮತ್ತೆ 3 ದಿನಗಳ ಕಾಲ ಆತನ ಕಸ್ಟಡಿ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಇದರ ನಡುವೆ ಅಂದ್ರೆ ಸುಮಾರು ಇವತ್ತಿನಿಂದ ಸುಮಾರು 5 ದಿನದ ಒಳಗೆ ಆಗುವಂತ ಬೆಳವಣಿಗೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಒಂದು ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಂತಹ ಆರೋಪವನ್ನು ಎದುರಿಸ್ತಿರುವಂತವರು ಮಹೇಶ್ ಶೆಟ್ಟಿ ತಿಮರೋಡಿ, ಜೊತೆಗೆ ಆ ಬುರುಡೆ ಗ್ಯಾಂಗ್ ಅಂದ್ರೆ ಬುರುಡೆಯೊಂದಿಗೆ ಬೆಂಗಳೂರು, ದೆಹಲಿ ಸೇರಿದಂತೆ ಬೇರೆ ಬೇರೆ ಕಡೆ ಸುತ್ತಾಟವನ್ನು ಮಾಡಿದಂತವರು ಗಿರೀಶ್ ಮಟ್ಟಣ್ಣವರ್, ಸುಜಾತ ಟಿ ಮತ್ತು ಜಯಂತ್. ಹಾಗಾಗಿ ಇಂಥವರನ್ನ ಎಲ್ಲರನ್ನ ಕೂಡ ಈಗ ತನಿಖೆಗೆ ಒಳಪಡಿಸಬೇಕು, ವಿಚಾರಣೆಗೆ ಒಳಪಡಿಸಬೇಕು ಎಂಬುದಾಗಿ ಸಾಕಷ್ಟು ನಿರ್ಧಾರಗಳು SITಲಿ ಆಗ್ತಾ ಇದೆ. ಆದ್ರೆ ಇದಕ್ಕೆ ಪ್ರಮುಖವಾಗಿ ಪ್ರಬಲ ಸಾಕ್ಷಿಗಳು ಬೇಕಾಗುತ್ತೆ, ಪ್ರಬಲ ದಾಖಲೆಗಳು ಕೂಡ ಬೇಕಾಗುತ್ತೆ. ಸದ್ಯ ಆ ದಾಖಲೆಗಳ ಸಂಗ್ರಹದಲ್ಲಿ SIT ತೊಡಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳ ಹೆಸರಿನಲ್ಲಿ ಜೋರಾಗಿರುವಂತದ್ದು ರಾಜಕೀಯ. ವಿಜೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ. ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಇವತ್ತು ಆ ಸಮಾವೇಶ ನಡೀತಾ ಇದೆ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಇರುವಂತದ್ದೇ ಕಾಂಗ್ರೆಸ್ ಅಂತ ಅವರ ಆರೋಪ.
ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಇರುವಂತದ್ದೇ ಕಾಂಗ್ರೆಸ್ಸು. ಮುಸ್ಕುದಾರಿ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅಂತ ಹೇಳ್ತಾರೆ. ಸ್ನೇಹಿತ ಅನ್ಕೊಂಡೆಲ್ಲ ಇವರು ಆತನಿಗೆ ನಂಟೆಲ್ಲ ಮಾಡಿಬಿಟ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಫಸ್ಟ್ ಎಲ್ಲಿದ್ರು, ಗಿರೀಶ್ ಮಠಣ್ಣವರ ಫಸ್ಟ್ ಎಲ್ಲಿದ್ರು, ಇದೆಲ್ಲವನ್ನು ಹುಡುಕ್ತಾ ಹೋದ್ರೆ ಏನೇನಾಗುತ್ತೆ ಅಂತ ಅವರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗಂಭೀರ ಆರೋಪ ಇದೆ. ಏನ್ ಆರೋಪ? ಮುಸ್ಕುದಾರಿ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅಂತ. ಬುರುಡೆ ತಂದಾಗಲೇ ಯಾಕೆ ವಿಚಾರಣೆ ಮಾಡಿಲ್ಲ? ಬಾಹುಬಲಿ ಬೆಟ್ಟ ಎಲ್ಲಾ ಕಡೆ ಹೋಗಿ ಮಣ್ಣು ತೆಗೆದ್ರಿ, ಅಗೆದ ಗುಂಡಿಗಳಲ್ಲಿ ಏನಾದ್ರೂ ಸಿಕ್ತಾ ಅಂತ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡ್ತಾ ಇದ್ದಾರೆ, ನೋಡೋಣ. ಇವತ್ತು ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಮೂಲೆಗಳಂತವೆಲ್ಲರೂ ಕೂಡ ಬಂದಿದ್ದಾರೆ. ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಬಹಳ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಹೋಗಿ ತಲುಪಬೇಕಾಗಿದೆ. ಹಾಗಾಗಿ ಕಾರ್ಯಕ್ರಮ ಮುಗಿಯುವವರೆಗೂ ಸಹ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕೂತು ಎಲ್ಲ ಹಿರಿಯರ ಮಾತನ್ನು ಕೂಡ ಕೇಳಬೇಕು. ಆ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನವನ್ನು ಕೂಡ ಪಡೆದುಕೊಂಡು ಆರಾಮಾಗಿ ಬಹಳ ನಿಧಾನವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಬೇಕು ಅಂತೇಳಿ ವಿನಂತಿ ಮಾಡ್ತಾ, ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ಆ ಭಗವಂತ ಮಂಜುನಾಥೇಶ್ವರ ಒಳ್ಳೇದು ಮಾಡಲಿ, ತಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾದಂತ ಆರೋಗ್ಯ ಮಾತನಾಡ್ತಾನೆ. ನಮಸ್ಕಾರ, ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟುಕೊಂಡಿರುವ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ, ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ? ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ? ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂತಹದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ. ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಪೂಜ್ಯ ಖಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ, ಮಂಜುನಾಥನ ಅನುಗ್ರಹ ಇದೆ, ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ. ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮೇಲೆ ಮೋದಿ ಸರ್ಕಾರ ಇದೆ ಅನ್ನುವಂತಹ ಸಂಗತಿಯನ್ನು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕೆಂದ್ರೆ ಯಾವುದೇ ಮಂಜುನಾಥ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಹಿಂದೂ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಧರ್ಮಸ್ಥಳವನ್ನ ರಕ್ಷಣೆ ಮಾಡಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಸಾವಿರಾರು ಹಿಂದೂ ಅಭಿಮಾನಿಗಳೇ, ನಿಮ್ಮ ಪಾದಕ್ಕೆ ನನ್ನ ಮೊದಲ ನಮಸ್ಕಾರಗಳನ್ನು ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಕೇಂದ್ರದ ಸಚಿವರಾದಂಥ ಈಗ ತಾನೇ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರೇ, ಸುಧಾಕರ್ ರೆಡ್ಡಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸದಾನಂದ ಗೌಡ್ರೆ, ಅಶ್ವಥ್ ನಾರಾಯಣ ಅವರೇ, ಸಿಟಿ ರವಿ ಅವರೇ, ಸುನಿಲ್ ಕುಮಾರ್ ಅವರೇ, ಶ್ರೀರಾಮುಲು ಅವರೇ, ತೇಜಸ್ವಿ ಸೂರ್ಯ ಅವರೇ, ವಿಶ್ವನಾಥ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಆಡಳಿತದಲ್ಲಿರತಕ್ಕಂಥ ಸರ್ಕಾರ ಯಾವ ವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಂಕವನ್ನು ತಂದು ಹಚ್ಚಬೇಕು ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು, ಬುರುಡೆಯನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದ್ರು, ಅಂತವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೆಟೆದು ನಿಲ್ಲಬೇಕಾಗಿದೆ. ರಾಜ್ಯದಲ್ಲಿ ಇರತಕ್ಕಂಥದ್ದು ಒಂದು ಸರ್ಕಾರ ಅಲ್ಲ, ಅದು ಬುರುಡೆ ಸರ್ಕಾರ. ಬರೀ ಬುರುಡೆ ಬಿಡ್ತಕ್ಕಂಥದ್ದು ಮಾತ್ರ ಅವರ ಕೆಲಸ. ಯಾವ ವ್ಯಕ್ತಿಗಳು ಸುಮಾರು 10-15 ವರ್ಷಗಳಿಂದ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ರು, ಆಗ ಈ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ. ಈಗ ಸೌಜನ್ಯ ಕೇಸ್ಗೆ ರಕ್ಷಣೆ ಕೊಡಬಾರ್ದೆ, ಕೊಡಬೇಕು. ಆದರೆ ರಕ್ಷಣೆ ಮತ್ತು ನ್ಯಾಯ ಎಲ್ಲಿ ಸಿಗ್ತದೆ? ಧರ್ಮಸ್ಥಳದಲ್ಲಿ ಅಲ್ಲ, ನ್ಯಾಯಾಲಯದಲ್ಲಿ.
ಅಲ್ಲಿ ಹೋರಾಟ ಮಾಡಬೇಕು. ನಾವು ಕೂಡ ಹೇಳ್ತೇವೆ, ಯಾರಿಗೆ ಅನ್ಯಾಯವಾದರೂ ಕೂಡ ನ್ಯಾಯ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ಕಾರ ಮಾಡ್ತಕ್ಕಂಥದ್ದು ಸರಿ. ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸು ತನಿಖೆ ಆಗ್ತಾ ಇತ್ತು. ನಮ್ದು ಯಾರ್ದು ವಿರೋಧ ಇಲ್ಲ, ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ. ಆದರೆ ಇದರ ನೆಪದಲ್ಲಿ ಒಂದು ದುಷ್ಟಕೂಟ ಶುರುವಾಯಿತು. ನಮ್ದು SIT ತನಿಖೆಗೆ ವಿರೋಧ ಇಲ್ಲ, ಸಂಪೂರ್ಣವಾದ ಸಹಕಾರ ಇದೆ. ಆದರೆ SITಯನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ದುಷ್ಟಕೂಟ ಏನಿತ್ತು, ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ವಿ. ಇಡೀ ಮಂಜುನಾಥ ಸ್ವಾಮಿಯ ಕುಟುಂಬಕ್ಕೆ ಇವತ್ತು ಅಪಚಾರವನ್ನು ಬರ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಾ ಇದೆ, ಆ ದುಷ್ಟರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದು ಯಾವಾಗ ಅಂದ್ರೆ ಈಗ. ಶ್ರೀಕೃಷ್ಣ ಅದೇ ಹೇಳಿದ್ದು, ಧರ್ಮ ಯಾವಾಗ ಅವನತಿ ಹೋಗ್ತದೋ ಸಂಘಟನಾ ರೂಪದಲ್ಲಿ ನಾನು ಬರ್ತೀನಿ ಅಂತೇಳಿ ಆ ಸಂಘಟನಾ ವಿರಾಟ ಸ್ವರೂಪದ ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿ ಸಂಕಲ್ಪವನ್ನು ಮಾಡಬೇಕು. ಕೇವಲ ಧರ್ಮಸ್ಥಳ ಅಲ್ಲ, ನಮ್ಮ ರಾಜ್ಯದ ಯಾವುದೇ ಮಠ ಮಂದಿರಗಳ ಮೇಲೆ, ದೇವಸ್ಥಾನಗಳ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ ಅನಾವಶ್ಯಕವಾಗಿ ಆಧಾರರಹಿತವಾಗಿ ಯಾರಾದರೂ ಕೂಡ ಈ ತರ ಉನ್ನಾರವನ್ನು ಮಾಡಿದ್ರೆ ಅವರನ್ನ ಸರ್ವನಾಶ ಮಾಡತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ರಾಜಕೀಯ ಲಾಭಕ್ಕೆ ಮಾಡ್ತಿದ್ದಾರೆ. ಅವರಿಗೆ ಯಾವುದೇ ಲಾಭ ಸಿಗಲ್ಲ ಅಂತ ಸಿಎಂ ಮಾತನಾಡಿದ್ರು. ನಮಗೆ ಧರ್ಮಸ್ಥಳದ ಬಗ್ಗೆ ಅಪಾರ ಗೌರವ ಇದೆ. SIT ಮಾಡಿದಾಗ ಬಿಜೆಪಿ ವಿರೋಧಿಸಲಿಲ್ಲ ಯಾಕೆ? ಕೆಲ ಕಡೆ ಏನೂ ಸಿಗ್ಲಿಲ್ಲ ಅಂತ ಈಗ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಹಿಂದೂಗಳು ಒಟ್ಟಾಗ್ತಾರೆ ಅಂತ ಹೇಳ್ತಾರೆ. ನಾನು ಹಿಂದೂನೇ, ಬಿಜೆಪಿಗೆ ಮನುಷ್ಯತ್ವನೇ ಇಲ್ಲ, ಎಲ್ಲದರಲ್ಲೂ ರಾಜಕೀಯ ಮಾಡ್ತಾರೆ ಅಂತ ಸಿಎಂ ಹೇಳಿದ್ರು. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕೆಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡಕ್ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಬಿಜೆಪಿಯವರು ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು ಐ ಆಮ್ ಆಲ್ಸೋ ಹಿಂದೂ, ಗೊತ್ತಾಯ್ತಾ? ಈಸ್ ಆಲ್ಸೋ ಹಿಂದೂ. ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ವಿಧವೆ ಜೊತೆ 52 ವರ್ಷದ ವ್ಯಕ್ತಿ ಲಿವ್ ಇನ್ ಟುಗೆದರ್ನಲ್ಲೇ ಬಿರುಕು, ಕೊಲೆಯಲ್ಲಿ ಅಂತ್ಯ ಆಗಿದೆ. ಪೆಟ್ರೋಲ್ ಎರಚಿ ಪ್ರೇಯಸಿಯನ್ನ ಕೊಂದಿರುವಂತದ್ದು ಪ್ರಿಯಕರ. ವಿಧವೆ ಜೊತೆ 52 ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ನಲ್ಲಿದ್ದ. ಅದು ಬಿರುಕು ಬಿಟ್ಟಿದೆ. ಅದಾದ್ಮೇಲೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಂಗಳೂರಿನ ಉಳಿಮಾವು ಬಳಿ ನಡೆದಿರುವಂತ ಘಟನೆ ಇದು. ಕ್ಯಾಬ್ ಚಾಲಕ ವಿಠಲ್ ಜೊತೆ ಇದ್ದಂತ ವಿಧವೆ ವನಜಾಕ್ಷಿ. ಇತ್ತೀಚೆಗೆ ವಿಠಲನ ಸಾಂಗತ್ಯವನ್ನ ತೊರೆದಿದ್ಲು ವನಜಾಕ್ಷಿ. ಹತ್ತಿರದ ಸಂಬಂಧಿ ಮುನಿಯಪ್ಪ ಜೊತೆ ಸಲುಗೆ ಬೆಳೆಸ್ಕೊಂಡಿದ್ದ. ಮುನಿಯಪ್ಪ ಜೊತೆ ಕಾರಿನಲ್ಲಿ ತಳ್ತಾ ಇದ್ದಂತ ವನಜಾಕ್ಷಿ. ಆಕೆ ವಿಧವೆ. ಕೃಷ್ಣ ಗಂಡ ಸತ್ತೋಗಿದ್ದಾನೆ, ವಿಧವೆ ಆಗಿದ್ಲು. ಅದಾದ ನಂತರ ಅಂಕಲ್ ಜೊತೆ ಪ್ರೇಮ ಸಲ್ಲಾಪ. ಅದಾದ ಬಳಿಕ ಹತ್ತಿರದ ಸಂಬಂಧಿ ಮುನಿಯಪ್ಪ ಅನ್ನೋನ್ ಜೊತೆ ಸಲುಗೆ. ಮುನಿಯಪ್ಪ ಜೊತೆ ಕಾರ್ನಲ್ಲಿ ತೆರಳ್ತಾ ಇದ್ಲಂತೆ ವನಜಾಕ್ಷಿ. ಈ ವೇಳೆ ಕಾರ್ನಲ್ಲಿ ಹಿಂಬಾಲಿಸಿದ್ದ ಆರೋಪಿ, ಪೆಟ್ರೋಲ್ ಕ್ಯಾನ್ ಸಹಿತ ಹಿಂಬಾಲಿಸಿದ್ದ ಆರೋಪಿ ಟ್ರಾಫಿಕ್ನಲ್ಲಿ ಕಾರು ನಿಲ್ತಾ ಇದ್ದಂತೆ ಬೆಂಕಿ ಹಚ್ಚಲಿಕ್ಕೆ ಯತ್ನ ಮಾಡಿದ್ದಾನೆ. ಆರೋಪಿ ವಿಠಲ್ ಕೃತ್ಯ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಈ ವೇಳೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಯತ್ನಿಸಿರುವಂಥದ್ದು ವನಜಾಕ್ಷಿ. ಓಡುವ ವೇಳೆ ಕಾಲು ಜಾರಿ ಬಿದ್ದ ವನಜಾಕ್ಷಿಗೆ ಬೆಂಕಿಯನ್ನ ಹಚ್ಚಲಾಯಿತು. ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಂಥ ವನಜಾಕ್ಷಿ ಸಾವನ್ನಪ್ಪಿರುವಂಥದ್ದು. ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಂಥ ವನಜಾಕ್ಷಿ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಒಬ್ಬ ವ್ಯಕ್ತಿಯ ಜೊತೆ ಅಂದ್ರೆ ಒಬ್ಬ ವ್ಯಕ್ತಿ ಜೊತೆ ಹೋಗ್ತಾ ಇದ್ಲು ಕಾರಲ್ಲಿ. ಆ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಯತ್ನವನ್ನ ಮಾಡಿದ್ದಾಳೆ ವನಜಾಕ್ಷಿ. ಓಡುವಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿರುವಂಥದ್ದು. ಅದಾದ್ಮೇಲೆ ಬೆಂಕಿಯನ್ನ ಹಚ್ಚಿದ್ದಾನೆ. ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಂತ ವನಜಾಕ್ಷಿ ಸಾವನ್ನಪ್ಪಿರುವಂಥದ್ದು. ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಆಕೆ
ಬದುಕಿದ್ಲು ಫಸ್ಟು, ಆತ ಬೆಂಕಿಯನ್ನು ಹಚ್ಚಿದಂಥ ಸಂದರ್ಭದಲ್ಲಿ. ಆಮೇಲೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ ಬಳಿಕ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಸಾವನ್ನಪ್ಪಿದ್ದಾಳೆ. ಕೊಲೆಯಾದಂಥ ವನಜಾಕ್ಷಿ ಅದು ಇನ್ನೊಬ್ಬನ ಜೊತೆ ನಂತರ ಸಂಬಂಧ ಹೊಂದಿದ್ಲು ಅಂತ ಆ ಕೋಪದಲ್ಲಿ ಆತ ಸುಟ್ಟಾಕಿರುವಂಥದ್ದು. ಆಕೆ ವಿಧವೆ ಆಗಿದ್ದಂಥವಳು, ಈತನಿಗೆ 2 ಮದುವೆ ಆಗಿದೆ. ಮೊದಲೇ ಅವಳು ಹೆಂಡತಿಗೆ ಆಲ್ರೆಡಿ ಸಾವನ್ನಪ್ಪಿರುವಂಥದ್ದು. ಹಿಂಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಹಿಂಬಾಲಿಸ್ಕೊಂಡು ಬಂದ, ಕಾರ್ ಇಳ್ದೋಗ್ತಾ ಇದ್ದಾನೆ, ನಿಮ್ಗೆ ತೋರಿಸ್ತಾ ಇದ್ವಿ, ಗಮನಿಸ್ಬೋದು. ಆ ಬಾಕ್ಸ್ ಮಾರ್ಕಲ್ಲಿ ತೋರಿಸ್ತಾ ಇದೀವಿ ನೋಡಿ. ಸೀದಾ ಅಲ್ಲೋಗಿ ಪೆಟ್ರೋಲ್ ಅನ್ನ ಸುರಿಯುವಂತ ಕೆಲಸ ಮಾಡ್ತಾನೆ. ಅದಾದ್ಮೇಲೆ ಆಕೆ ಇಳಿದು ಓಡುವಂತ ಪ್ರಯತ್ನ ಪಟ್ಟಿದ್ದಾಳೆ, ಇಳಿದು ಓಡ್ತಾಳೆ. ಹಂಗಿದ್ದೂ ಕೂಡ ಆಕೆಯನ್ನ ಹಿಡಿದು ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದ್ದಾನೆ. ಅಷ್ಟೊಂದು ಜನ ಇದ್ದಾರೆ, ಎಲ್ಲ ಜನ ಇದ್ದಾರೆ. ಅವನು ಬೇರೆ ಇನ್ನೊಬ್ಬನ ಜೊತೆ ಹೋಗ್ತಾ ಇದ್ಲಲ್ಲ, ಅವನು ಓಡೋಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಅವನಾದ್ರೂ ಬಿಡಿಸಬಹುದಿತ್ತು, ಕಾಪಾಡಬಹುದಿತ್ತು. ಆ ಪೆಟ್ರೋಲ್ ಆಕೆ ಮೇಲೆ ಚೆಲ್ಲದ ರೀತಿಯಲ್ಲಿ ಮಾಡಬಹುದಿತ್ತು. ಜನ ನಮ್ಗೆ ಯಾಕೆ ಅಂತ ಹೋಗಿದ್ದಾರೆ. ಅಟ್ಲೀಸ್ಟ್ ಆಕೆ ಜೊತೆ ಬಂದಿದ್ದವನಾದ್ರೂ ಕಾಪಾಡುವಂತ ಕೆಲಸವನ್ನ ಮಾಡಬಹುದಿತ್ತು. ಆಕೆಯ ಹತ್ತಿರದ ಸಂಬಂಧಿ ಜೊತೆ ಹೋಗ್ತಾ ಇದ್ಲು, ಅವನಾದ್ರೂ ಬದುಕಿಸ್ಬೋದಿತ್ತು, ಅವನಾದ್ರೂ ಕಾಪಾಡ್ಬೋದಿತ್ತು ಅವಳನ್ನ. ಮುನಿಯಪ್ಪ, ಹತ್ತಿರದ ಸಂಬಂಧಿ ಮುನಿಯಪ್ಪ ಅನ್ನೋನ್ ಜೊತೆ ಸಲಿಗೆ ಬೆಳೆದಿತ್ತು. ಆತನ ಜೊತೆ ಕಾರಲ್ಲಿ ಓಡಾಡ್ತಾ ಇದ್ಲು. 2 ಸ್ಯಾಂಟ್ರೋ ಕಾರೇ. ಆಕೆ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ಲು, ಇನ್ಸ್ಟಾದಲ್ಲಿ. ರೀಲ್ಸ್ ಹುಚ್ಚು ಇವಾಗ ಆಲ್ಮೋಸ್ಟ್ ಎಲ್ರಿಗೂ ರೀಲ್ಸ್ ಹುಚ್ಚಿಡ್ದು ಬಿಟ್ಟಿದೆ. ಹಾಕೋದು ವಿಡಿಯೋಗಳನ್ನ, ಫಾಲೋಯರ್ಸು, ಲೈಕ್ಸು, ಕಮೆಂಟ್ಸ್ಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಇವರಿಬ್ಬರಿಗೆ ಕನೆಕ್ಷನ್ ಬೆಳೆದಿದ್ದು ಹೇಗೆ? ಎಷ್ಟು ದಿನಗಳಿಂದ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು? ಮತ್ತೆ ಆತನ ಜೊತೆ ಮುನಿಯಪ್ಪ ಅನ್ನೋನ್ ಜೊತೆ ಈಕೆ ಸಲಿಗೆ ಶುರುವಾಗಿದ್ದು ಯಾವಾಗ? ಮತ್ತೆ ಅಷ್ಟೆಲ್ಲ ಘಟನೆ ಆಗುವಂತ ಸಂದರ್ಭದಲ್ಲಿ ಯಾರು ಬಿಡಿಸ್ಲಿಕ್ಕೆ ಬರಲಿಲ್ವಾ ಆ ಟೈಮ್ನಲ್ಲಿ? ಪೃಥ್ವಿ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ದುರಂತ ಅಂತ್ಯ ಕಂಡಿದೆ. ವನಜಾಕ್ಷಿ ಮತ್ತೆ ವಿಠಲ್, ಆರೋಪಿ ವಿಠಲ್ ಏನಿದ್ದಾನೆ, ಕಳೆದ 5 ವರ್ಷಗಳಿಂದ ಇವರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಆದ್ರೆ ಕಳೆದ 6 ತಿಂಗಳಿಂದ ಇವರಿಬ್ಬರಲ್ಲಿ ವಿರಸ ಮೂಡಿತ್ತು. ಅಂದ್ರೆ ಆರೋಪಿ ಏನಿದ್ದಾನೆ ವಿಠಲ್, ಆತನ ಜೊತೆ ಈಕೆ ಸಂಪೂರ್ಣವಾಗಿ ಏನು ಮಾತುಕತೆ ಬಿಟ್ಟಿರೋ ಜೊತೆಗೆ ಆತನ ಜೊತೆ ವಾಸ ಏನಿದ್ಲು ಅಲ್ಲಿ ಕೂಡ ವೇಕೇಟ್ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗಿರ್ತಾಳೆ. ಕಳೆದ 6 ತಿಂಗಳಿಂದ ಆಕೆ ಸಂಬಂಧಿ ಮುನಿಯಪ್ಪನ ಜೊತೆ ಈಕೆ ಹೆಚ್ಚಾಗಿ ಸಲಿಗೆ ಬೆಳೆಸ್ಕೊಂಡಿರ್ತಾಳೆ. ಈತ ಕೂಡ ವಾಚ್ ಮಾಡ್ತಾ ಇರ್ತಾನೆ, ಯಾಕೆಂದ್ರೆ ಈತನಿಗೆ ಒಂದು ರೀತಿ ಆಕ್ರೋಶ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಿಂದ ನನ್ನ ಜೊತೆ ಇದ್ದು ಏನು ಮೃತ ಕೊಲೆಯಾದಂತ ವನಜಾಕ್ಷಿ ದ್ರೋಹ ಮಾಡಿದಾಳೆ ಅನ್ನೋ ಒಂದು ಫೀಲಿಂಗ್ ಈತನಿಗೆ ಕಾಡ್ತಾ ಇರ್ತದೆ, ಆಕ್ರೋಶ ಇರ್ತದೆ. ಕಳೆದ ಶನಿವಾರ ಸುಮಾರು 12 ಗಂಟೆ ಸುಮಾರಿಗೆ ಬನ್ನೇರುಘಟ್ಟ ಮುಖ್ಯ ರಸ್ತೆ ಬಸವನಪುರ ಕಡೆ ಇವರು ವೈಟ್ ಸ್ಯಾಂಟ್ರೋ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇದನ್ನ ನೋಡಿದಂತ ಆರೋಪಿ ಮೇ ಬಿ ಆತ ಈಕೆಯನ್ನ ವಾಚ್ ಮಾಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಈತ ಪೆಟ್ರೋಲ್ ಕ್ಯಾನ್ ಅನ್ನ ಕಾರಲ್ಲಿ ಇಟ್ಕೊಂಡೇ ತಿರುಗಾಡ್ತಾ ಇದ್ದಂತ ಕಾಣುತ್ತೆ. ಇವರನ್ನ ಹಿಂಬಾಲಿಸಿ ಇವತ್ತು ಈಕೆ ಕತೆ ಮುಗಿಸ್ಬೇಕು ಅಂತಾನೆ ಆತ ಪ್ಲಾನ್ ಮಾಡಿದ್ದ. ಸೊ ಹಂಗಾಗಿ ಅವರ ವೈಟ್ ಸ್ಯಾಂಟ್ರೋ ಕಾರನ್ನ ಈತ ಕೂಡ ಸ್ಯಾಂಟ್ರೋ ಕಾರಲ್ಲೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಟ್ರಾಫಿಕ್ ಜಾಮ್ ಆಗುತ್ತೆ. ಕೂಡಲೇ ಇಳಿದಂತ ಈತ ಪೆಟ್ರೋಲ್ ಕ್ಯಾನ್ ತಗೊಂಡು ಕಾರ್ ಮೇಲೆ ಏರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆತಂಕಗೊಂಡಂತ ಮುನಿಯಪ್ಪ ಮತ್ತೆ ವನಜಾಕ್ಷಿ ಓಡ್ಲಿಕ್ಕೆ ಮಾಡ್ತಾರೆ. ಅವರನ್ನ ಅಟ್ಟಾಡಿಸ್ಕೊಂಡು ಓಡಿದ ಸಂದರ್ಭದಲ್ಲಿ ವನಜಾಕ್ಷಿ ಒಂದ್ ಕಡೆ ಏನು ಮಣ್ಣು ದಿಬ್ಬ ಇರುತ್ತೆ, ಅಲ್ಲಿ ಬೀಳ್ತಾಳೆ. ಬಿದ್ದ ಸಂದರ್ಭದಲ್ಲಿ ಆಕೆ ಮೇಲೆ ಪೆಟ್ರೋಲ್ನ ಸುರಿದು ಈತ ಲೈಟ್ರಲ್ಲಿ ಬೆಂಕಿ ಹಚ್ಚೇ ಬಿಡ್ತಾನೆ. ಸೊ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಅಕ್ಕಪಕ್ಕ ಜನ ಇದ್ರು ಕೂಡ ಅವ್ರು ಯಾರು ಬಿಡಿಸ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಅಷ್ಟು ವೇಗವಾಗಿ ಆ ಒಂದು ಕೃತಿ ಆತ ಎಸ್ಬಿಡ್ತಾನೆ. ಕೊನೆಗೆ ಆಕೆ ಕಿರ್ಚಾಡ್ಕೊಂಡ ಸಂದರ್ಭದಲ್ಲಿ ಅಕ್ಕಪಕ್ಕ ಅಲ್ಲಿ ಇದ್ದಂಥವ್ರು ಆಕೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಜನ ಸೇರಿದಂತ ರೀತಿಯಲ್ಲಿ ಈತ
ಎಸ್ಕೇಪ್ ಆಗ್ತಾನೆ. ಆಕೆಯನ್ನ ಏನು ನಗರದ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡ್ತಾರೆ. 60% ಅಲ್ಲ, ಅಲ್ಲಿದ್ದವ್ರು ಯಾರು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಮುನಿಯಪ್ಪ ಅನ್ನೋನ್ ಜೊತೆ ಬಂದಿಲ್ಲ, ಅವನು ಕೂಡ ಬಿಡಿಸ್ಲಿಲ್ವಾ ಅಂತ? ಮುನಿಯಪ್ಪ ಈತ ಏನು ಅಟ್ಯಾಕ್ ಮಾಡ್ತಾನೆ, ನನಗೂ ಕೂಡ ಬೆಂಕಿ ಹಚ್ಬಿಡ್ತಾನೆ ಅಂತಿಲ್ಲ, ಆತ ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ, ಆತ ಬಿಡಿಸ್ಲಿಕ್ಕೆ ಕೂಡ ಬರೋದಿಲ್ಲ. ಬಟ್ ಅಲ್ಲಿ ಸ್ಥಳೀಯರು ಈಕೆಯನ್ನ ರಕ್ಷಣೆ ಮಾಡಿ ವಿಕ್ಟೋರಿಯಾ ಶಿಫ್ಟ್ ಮಾಡಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಲೆ ಆರೋಪಿ ದರ್ಶನ್ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಮಾಜಿ ಕುಚಿಕು ಬಗ್ಗೆ ಮಾತನಾಡಿರುವಂಥದ್ದು ಕಿಚ್ಚ ಸುದೀಪ್. ನಾನು ಪೌರಾಣಿಕ ಚಿತ್ರದಲ್ಲಿ ನಟಿಸಲ್ಲ, ಕಾರಣ ಕುದುರೆ ಅಂತ ಹೇಳಿದ್ದಾರೆ. ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚೆ ಪೌರಾಣಿಕ ಚಿತ್ರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನಾನು ಪೌರಾಣಿಕ ಚಿತ್ರದಲ್ಲಿ ನಟಿಸಲ್ಲ, ಕಾರಣ ಕುದುರೆ ಅಂತ ಹೇಳಿದ್ದಾರೆ. ನಾನು ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಮಾಡಿದ್ದೆ, ಕುದುರೆ ಒಂದು ಸಲ ಓಡಿ ಹೋಗಿತ್ತು. ಈ ಹಿಂದೆ ನಾನು ದರ್ಶನ್ ತೋಟಕ್ಕೆ ಹೋಗಿದ್ದೆ, ದರ್ಶನ್ ಸಹ ಕುದುರೆ ರೈಡ್ ಮಾಡು ಅಂತ ಹೇಳಿದ್ದ. ಆಗ ನೀನು ಬೇಡ, ನಿನ್ನ ಕುದುರೆನೂ ಬೇಡ ಅಂತ ಹೇಳಿದ್ದೆ. ಮಾಜಿ ಕುಚಿಕು ದರ್ಶನ್ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಕೆಲವೊಂದು ಮೆಮೊರೀಸ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಡೆವಿಲ್ ಸಿನಿಮಾಗೆ ಖಂಡಿತ ಒಳ್ಳೆದಾಗ್ಲಿ. ನಾವು ಯಾರದ್ದೋ ಮಾತು ಕೇಳಿ ಬಂದಾಗಲ್ಲ. ಸೂರ್ಯ ಚಂದ್ರ ಎರಡು ಚಂದ, ಆದರೆ ಅವರವರ ಜಾಗದಲ್ಲಿ ಮಾತ್ರ. ಮಾಜಿ ಕುಚಿಕು ದರ್ಶನ್ ಬಗ್ಗೆ ಈ ರೀತಿಯಾಗಿ ಸುದೀಪ್ ಅವರು ಮಾತನಾಡಿದ್ರು. ಸುದೀಪ್ ಅವರ ಮಾತು, ದರ್ಶನ್ ಜೊತೆ ಕಳೆದ ಒಂದೆರಡು ಕ್ಷಣಗಳನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ಪೌರಾಣಿಕ ಚಿತ್ರದಲ್ಲಿ ನಾನು ನಟಿಸೋದಿಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಇರುವಂಥದ್ದೇ ಕುದುರೆಯಿಂದ ಅಂತ. ದರ್ಶನ್ ಅವರ ಫಾರ್ಮ್ ಹೌಸ್ಗೆ ನಾನು 2 ಬಾರಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದ, ಕುದುರೆಯನ್ನ ಓಡಿಸುವಂಥ ನಿಟ್ಟಿನಲ್ಲಿ ನೀನು ಬೇಡ, ನಿನ್ನ ಕುದುರೆನೂ ಬೇಡ ಅಂತ ಹೇಳಿ ಬಂದಿದ್ದೆ ಅಂತ ಮಾತನಾಡಿದ್ದಾರೆ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದು ಒಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೋಗಿ, ಅಂದರೆ ಆ ಟೈಮಲ್ಲಿ ಹೇಳಿದರು ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿದ ಕುದುರೆ ಯಾಕೆ ಎಗುರುತ್ತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಆವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನಿನ್ನ ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸಾಯ್ಡಲ್ಲಿ ಬಿಚ್ಕೊಬೋದು, ದಡ್ಡದ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟು ಅಂದೆ ನಾನು. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ನಾನು. ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ. ಖಂಡಿತ ಒಳ್ಳೇದಾಗಲ್ಲ ಮಾಸಿ. ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನೀಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ, ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದನೇ ಅದರ ಜಾಗದಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ದರ್ಶನ್ ಜೊತೆ ಕಳೆದಂಥ ಕೆಲವು ಕ್ಷಣಗಳನ್ನು ನೆನೆಸ್ಕೊಂಡ್ರು ಸುದೀಪ್ ಅವರು ಪೌರಾಣಿಕ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಸಂದರ್ಭದಲ್ಲಿ. ಅದರ ಜೊತೆಗೆ ಸೂರ್ಯ ಚಂದ್ರ ಎಲ್ಲಿದ್ರೆ ಚಂದನೋ ಅಲ್ಲೇ ಚಂದ, ಅಂದರೆ ನಾವು ಮತ್ತೆ ಒಂದಾಗುವಂಥ ಚಾನ್ಸಸ್ ಇಲ್ಲ ಅನ್ನುವಂಥ ರೀತಿಯಾದಂಥ ಮಾತುಗಳು ಏನೆಲ್ಲ ಮಾತನಾಡ್ತಾ ಹೋದ್ರು ದರ್ಶನ್ ವಿಚಾರದಲ್ಲಿ. ಎಸ್ ಪೃಥ್ವಿ, ಖಂಡಿತವಾಗ್ಲೂ ನೀವು ಹೇಳಿದ ಹಾಗೆ ಸುದೀಪ್ ಅವರ ಮಾತುಗಳನ್ನು ನೋಡಿದ್ರೆ ಇನ್ನು ದರ್ಶನ್ ಅವರ ಜೊತೆಗಿನ ಸ್ನೇಹ ದೂರದ ಮಾತು ಅಂತಲೇ ಹೇಳ್ಬೋದು. ಒಂದು ಕಾಲದಲ್ಲಿ ಅಂಬಿ ಮತ್ತು ವಿಷ್ಣು ಅವ್ರನ್ನ
ಹೊರತುಪಡಿಸಿದರೆ ಕಿಚ್ಚ ಮತ್ತು ದಚ್ಚು ಅನ್ನುವಂಥ ಮಾತು ನಮ್ಮ ಕನ್ನಡ ಚಿತ್ರರಂಗದಲ್ಲಿತ್ತು. ಆದರೆ ಈಗ ಅವರ ಮುನಿಸನ್ನು ನೋಡಿದ್ರೆ ನಿಜವಾಗ್ಲೂ ಈಗ ಅವರು ಮತ್ತೆ ಒಂದಾಗೋದೇ ಇಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡಿದ್ದಾರೆ. ಸೊ ಏನವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಗಾಗಿ ಒಂದಷ್ಟು ಸಿದ್ಧತೆಗಳನ್ನು ಮಾಡಿದರು. ಆ ಸಿದ್ಧತೆಯ ನಡುವೆ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಸುದೀಪ್ ಅವರು ಹಳೆಯ ನೆನಪುಗಳ ಜೊತೆಗೆ ಅವರು ಪೌರಾಣಿಕ ಸಿನಿಮಾದಲ್ಲಿ ಯಾಕೆ ಮಾತನಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವುದರ ಜೊತೆಯಲ್ಲಿ ದರ್ಶನ್ ಅವರ ಜೊತೆಗಿನ ಒಂದಷ್ಟು ಒಡನಾಟ ಮತ್ತು ಮುಂದಿನ ದಿನಗಳಲ್ಲಿ ಅವರ ಜೊತೆಗಿನ ಸ್ನೇಹದ ಬಗ್ಗೆಯೂ ಕೂಡ ಸುದೀಪ್ ಅವರು ಮಾತನಾಡುವ ಮುಖಾಂತರ ಒಂದಷ್ಟು ವಿಚಾರಗಳನ್ನು ನೆನೆಸ್ಕೊಂಡ್ರು. ಅದರ ಜೊತೆಗೆ ಏನು ಡಿಸೆಂಬರ್ 25ನೇ ತಾರೀಕು K47 ಸಿನಿಮಾ ಏನು ರಿಲೀಸ್ ಆಗ್ತಿದೆ, ಅದರ ಜೊತೆಯಲ್ಲೇ ದರ್ಶನ್ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಆ ಚಿತ್ರಕ್ಕೂ ಕೂಡ ಒಳ್ಳೆಯದಾಗಲಿ, ಅದು ನಮ್ಮ ಕನ್ನಡ ಸಿನಿಮಾನೇ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ರು ಪೃಥ್ವಿ.